ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಮಾಸ್ಕ್ ಮ್ಯಾನ್ ಚೆನ್ನೈಯನ್ನ ಜಾತಕವನ್ನ ಜಾಲಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಮಹಜರು ವೇಳೆ ಸೂಕ್ಷ್ಮವಾಗಿ ತನಿಖೆ ಮಾಡ್ತಾ ಇದೆ ಎಸ್ಐಟಿ. ಜಯಂತ್ ಮನಿಯವರ ಮೊಬೈಲ್ಗಳನ್ನ ಕೂಡ ಸೀಸ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಬುರುಡೆ ಕಥೆಯ ಪ್ಲಾನಿಂಗ್ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಹಜರಿನ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳ ಟೀಮ್ ಮಾಡಿದೆ. ಜಯಂತ್ ಮನಿಯ ಅಕ್ಕಪಕ್ಕದ ನಿವಾಸಿಗಳ ಬಳಿಯೂ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗಿದೆ. ನಿನ್ನೆ ಸತತ 8 ಗಂಟೆಗಳ ಕಾಲ ಜಯಂತ್ ನಿವಾಸದಲ್ಲಿ ಮಹಜರನ್ನ ಮಾಡಲಾಯಿತು. ಆ ಸಂದರ್ಭದಲ್ಲಿ ಹಲವು ದಾಖಲೆಗಳನ್ನ ಅಲ್ಲೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದರ ಜೊತೆಗೆ ಜಯಂತ್ ಮನಿಯವರ ಮೊಬೈಲ್ಗಳನ್ನ ಕೂಡ ಸೀಸ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಬಂದಿದ್ದಾರೆ, ಮಹಜರು ಮಾಡಿದ್ದಾರೆ, ಒಂದಿಷ್ಟು ದಾಖಲೆಗಳನ್ನ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಜಯಂತ್ ಮನೆಯಲ್ಲಿ ಅವರ ಮನೆಯವರ ಮೊಬೈಲ್ಗಳನ್ನ ಕೂಡ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು ಅನ್ನುವಂಥ ಮಾಹಿತಿ. ಇಡೀ ಪ್ರಕರಣದ ಈ ಷಡ್ಯಂತ್ರದ ಡಾಟ್ಗಳನ್ನ ಕನೆಕ್ಟ್ ಮಾಡುವಲ್ಲಿ ಇವೆಲ್ಲವೂ ಕೂಡ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿ. ವಿದ್ಯಾ, ನಿನ್ನೆ ಮಲ್ಲಸಂದ್ರದಲ್ಲಿರುವಂತಹ ಜಯಂತ್ ಅವರ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಚಿನ್ನಯ್ಯ ಅವರ ಸಮ್ಮುಖದಲ್ಲಿ ಈ ಒಂದು ಮಹಜರು ಕಾರ್ಯ ನಡೆಯುತ್ತೆ. ಜೊತೆಗೆ ಜಯಂತ್ ಅವರ ಪತ್ನಿ ಹಾಗೆ ಮಕ್ಕಳು ಮನೆಯಲ್ಲಿರ್ತಾರೆ. ಜೊತೆಗೆ ಚಿನ್ನಯ್ಯ ಅವರ ಜೊತೆ ಕೆಲಸ ಮಾಡ್ತಾ ಇದ್ದಂತಹ ಇಬ್ಬರು ಯುವಕರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಮನೆಗೆ ಕರ್ಕೊಂಡು ಬಂದು ಮಹಜರು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳನ್ನ, ಮನೆಯಲ್ಲಿದ್ದಂತಹ ದಾಖಲೆಗಳನ್ನ ಎಸ್ಐಟಿ ವಶಕ್ಕೆ ಪಡೆಯುತ್ತೆ. ಜೊತೆಗೆ ಮನೆಯ ಸದಸ್ಯರೇನಿದ್ದಾರೆ ಅವರ ಮೊಬೈಲ್ ಅನ್ನ ಕೂಡ ಪರಿಶೀಲಿಸುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಚಿನ್ನಯ್ಯ ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ಆಧರಿಸಿ ಅಧಿಕಾರಿಗಳು ಸ್ಥಳ ಮಹಜರು ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ಕಂಪ್ಲೀಟ್ ಆಗಿ ಮಲ್ಲಸಂದ್ರದಲ್ಲಿರುವಂತಹ ಜಯಂತ್ ಅವರ ಮನೆಯಲ್ಲಿ ಇಂಚಿಂಚು ಜಾಲಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಗ್ರೌಂಡ್ ಫ್ಲೋರ್ ನಲ್ಲಿರುವಂತಹ ಮನೆ, ಜೊತೆಗೆ ಮೇಲೆ ಟೆರೆಸ್ ಮೇಲೆ ಇರುವಂತಹ ಒಂದು ಸಣ್ಣದಾದಂತಹ ರೂಮ್ ಏನಿದೆ ಅಲ್ಲಿ ಚಿನ್ನಯ್ಯ ಇದ್ರು ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಇಂಚಿಂಚು ಪರಿಶೀಲನೆಯನ್ನ ನಡೆಸಿ ಮನೆಯವರ ಮೊಬೈಲ್ ಹಾಗೆ ಕೆಲವೊಂದು ವಸ್ತುಗಳನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ವಿದ್ಯಾ, ಈ ಒಂದು ಪ್ರಕರಣದಲ್ಲಿ ಇದು ಕೂಡ ಪ್ರಮುಖ ಸಾಕ್ಷಿಗಳಾಗತ್ತೆ. ಯಾಕಂತಂದ್ರೆ ಚಿನ್ನಯ್ಯ ಮತ್ತೆ ಇವರೆಲ್ಲ ಸೇರ್ಕೊಂಡು ಏನ್ ಪ್ಲಾನ್ ಮಾಡಿದ್ರು, ಎಲ್ಲಿ ಪ್ಲಾನ್ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಎಸ್ಐಟಿ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.